ಈಗ ಸರ್ಕಾರಕ್ಕೆ ನಿಮ್ಮ ಕುಡುಕರ ಸಂಘದ ಬಗ್ಗೆ ಏನಾದ್ರೂ ಬೇಡಿಕೆ ಇದೆಯಾ? ಇದೆ. ಮೊದ್ಲು ಎಣ್ಣೆ ರೇಟ್ ಇಳಿಸ್ಬೇಕು, ಆಮೇಲೆ ರೋಡ್ ಅನ್ನ ಅಗ್ಲ ಮಾಡ್ಬೇಕು. ಎಣ್ಣೆ ರೇಟ್ ಇಳಿಸೋದು ಸರಿ, ಆದ್ರೆ ರೋಡ್ ಯಾಕೆ ಅಗ್ಲ ಮಾಡ್ಬೇಕು? ಹ್ಯಾಚ್ಕುಲಿ ಹೇಳ್ಬೇಕಂದ್ರ ಹಾ? ಹ್ಯಾಚ್ಕುಲಿ ಹಂಗಂದ್ರೆ ಅದೇ ಮಾತಾಡೋಕ್ ಮಧ್ಯ ಸೇರಿಸ್ತಾರಲ್ಲ, ಹ್ಯಾಚ್ಕುಲಿ ಆಕ್ಚುಲಿ ಹ್ಯಾಚ್ಕುಲಿ ಆಕ್ಚುಲಿ ಹ್ಯಾಚ್ಕುಲಿ. ಆಕ್ಚುಲಿ ಹಾ ಹೇಳಿ. ನಾವು ಕುಡ್ದ್ಮೇಲೆ ರಸ್ತೆಯಲ್ಲಿ ನೇರಾಗಿ ಹೋದ್ದೇ ಇಲ್ಲ. ಹಾರಾಡ್ಕೊಂಡ್ ಹಾಡು ಹೇಳ್ಕೊಂಡ್ ತೂರಾಡ್ಕೊಂಡ್ ಹೋಗೋ ಮಜನೇ ಬೇರೆ. ನಾವೆಲ್ಲರೂ ಯಾವ್ದಾದ್ರು ಗಾಡಿಗೆ ಹೋಗಿ ಗುದ್ರೆ ಗಾಡಿ ಡ್ಯಾಮೇಜ್ ಆತಿಲ್ಲ, ಅದಕ್ಕೆ ರೋಡ್ ಅಗ್ಲ ಮಾಡಿ ಅಂದದ್ದು. ಇದು ನಮ್ಮ ಜನಪರ ಕಾಳಜಿ. ಓಹೋ, ಮತ್ತೆ ನಮ್ದು ಎರಡನೇ ಬೇಡಿಕೆ ಅಂದ್ರ ಪ್ರತಿ ತಿಂಗಳು ರೇಷನ್ ಅಲ್ಲಿ ಕಡಿಮೆ ಅಕ್ಕಿ ಕೊಟ್ರು ಅಡ್ಡಿಲ್ಲ, ಒಂದು ಫುಲ್ ಮಿಂಚುಳ ಅಕ್ಕಿ ಕೊಡ್ಬೇಕು. ಮಿಂಚುಳಕ್ಕಿ ಕಿಂಗ್ ಫಿಶರ್ ಎಣ್ಣೆನ ರೇಷನ್ ಜೊತೆ ಕೊಡ್ಬೇಕಾ? ಕೊಡ್ಲೇಬೇಕು. ಸರ್ಕಾರ ನಡೆಯೋದೇ ನಮ್ಮಿಂದ. ಸರ್ಕಾರ ಉಪ್ಪಿನಕಾಯಿ ಮತ್ತೆ ಚಿಪ್ಸ್ ಮೇಲೆ ಗ್ಯಾಸ್ಟಿ ಕಡಿಮೆ ಮಾಡ್ಬೇಕು. ಕ್ಯಾಸ್ಟಿ ಅಂದ್ರೆ? ಅದೇ ಗ್ಯಾಸ್ಟಿ ಕ್ಯಾಸ್ಟಿ ಅದೇ ಟ್ಯಾಕ್ಸ್. ಅದು GST ಸರ್. ಚಿಪ್ಸ್ ಮೇಲೆ ಯಾಕೆ GST ಕಮ್ಮಿ ಮಾಡ್ಬೇಕು? ಕುಡಿದೇ ಇರೋ ಫ್ರೆಂಡ್ ನಮ್ ಜೊತೆ ಕೂತ್ರೆ ಚಿಪ್ಸ್ ಎಲ್ಲ ಖಾಲಿ ಮಾಡ್ತಾರೆ, ಅದಕ್ಕೆ ಚಿಪ್ಸ್ ಮೇಲೆ ಇರೋ ಗ್ಯಾಸ್ಟಿ ಕಡಿಮೆ ಮಾಡ್ಬೇಕು. ಓಹೋ, ಮತ್ತೆ ಬಸ್ ಅಲ್ಲಿ ಸೈನಿಕರಿಗೆ, ಮಹಿಳೆಯರಿಗೆ, ಅಂಗವಿಕಲರಿಗೆ ಸೀಟ್ ರಿಸರ್ವ್ ಇದ್ದಂಗೆ ಕುಡುಕರಿಗೂ ಒಂದು ಸೀಟ್ ರಿಸರ್ವ್ ಇರ್ಬೇಕು. ಅದು ಅಗ್ಲ ಇರ್ಕ ಮಲ್ಕ ವಾಪಂಗಿರ್. ಸರಿ ಸರ್, ಮತ್ತೆ ನೀವು ಸ್ಮೋಕ್ ಮಾಡ್ತೀರಾ? ನನಗೆ ಸ್ಮೋಕ್ ಮಾಡೋರ್ ಕಂಡ್ರಾತಿಲ್ಲ. ಏನಾಗ್ತಾ ಇದೆ ಈ ದೇಶದಲ್ಲಿ? ಏನಾಗ್ತಾ ಇದೆ? ಸಣ್ಣ ಮಕ್ಕಳು ಬಿಡಿ, ಹೆಣ್ಮಕ್ಳು ಸ್ಮೋಕ್ ಮಾಡ್ತಿದ್ರು. ಅವ್ರು ಸ್ಮೋಕ್ ಮಾಡಿ ಸಾಯೋದಲ್ದೆ ಎದುರಿಗಿದ್ರೂ ಸಾಯಿಸ್ತಿದ್ರು. ಅದ್ ಹೇಗೆ? ಅವ್ರು ಬಿಡು, ಆಗಿನ ನಾವು ಕುಡ್ದು ನಾವು ಸಾಯ್ದೇ ಇರುತ್ತ. ಸಿಗರೇಟ್ ಪ್ಯಾಕ್ ಮೇಲೆ ಪಿಕ್ಚರ್ ಅಲ್ಲ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅನ್ನಲ್ಲಿ ಬರ್ದಿರೋದು. ಯಾರು ಸಿಗರೇಟ್ ಸೇದಿ ಸಾಯ್. ಹಾಗೆ ಡ್ರಿಂಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತಾನೂ ಹಾಕಿರ್ತಾರಲ್ವಾ? ಆದ್ರೆ ಯಾವ ಡ್ರಿಂಕ್ ಅಂದೇಳಿ ಹಾಕ್ಲಿಲ್ಲ, ನೀರ ಬೀರ ಅಂದೇಳಿ ಹೇಳ್ಕಿತ್ತು. ಪಾಯಿಂಟ್. ಮತ್ತೇನಾದ್ರೂ ಹೇಳೋದಿದ್ಯಾ? ಇತ್ತ ಸುಮಾರು ಹೇಳೋಕಿತ್ತು. ಸರ್ಕಾರ ಚರಂಡಿಗೆಲ್ಲ ಸೆಂಟ್ ಹೊಡೆದಿರ್ತ. ಸೆಂಟಾ? ಯಾಕೆ? ನಾವೆಲ್ಲರೂ ಹೊಟ್ಟೆ ತುಂಬಾ ಕುಡ್ಕ ಚರಂಡಿ ಬಿದ್ರ ಮೈಯೆಲ್ಲ ಘಮ ಘಮ ಪರಿಮಳ ಬರ್ತದೆ, ಅದಕ್ಕೆ. ಓಹೋ, ಒಳ್ಳೆ ಬೇಡಿಕೆ. ಮತ್ತ ಕುಡ್ಕರಿಗೆಲ್ಲ 100 ಮೀಟರ್ ಒಂದ್ ಕಟ್ಟಿ ಇಡ್ತ. ಎಂತಕ್ಕಂದ್ರ ಕುಡ್ದ್ರ ಮೇಲೆ ನಮ್ಮನೆ ಅಡ್ರೆಸ್ ಗೊತ್ತಾತಿಲ್ಲ, ಅಲ್ಲಲ್ಲೇ ಕಟ್ಟಿ ಮೇಲೆ ಮಲ್ಕೊಂಡ್ ಬಿಡುಕ. ಓಹೋ, ಮತ್ತೆ ಕುಡ್ಕರಿಗೋಸ್ಕರ ಸರ್ಕಾರ ಹಾ ಓಕೆ ಓಕೆ ಫೈನ್. ವೀಕ್ಷಕರೇ, ಇದೀಗ ಬಂದ ಬಿಗ್ ಬ್ರೇಕಿಂಗ್ ನ್ಯೂಸ್. ಖ್ಯಾತ ನಟ ಶ್ರೀಕಾಂತ್ ಅವರು ಬೇರೆಯವರ ಹೆಂಡತಿ ಜೊತೆ ಓಡಿ ಹೋಗಿದ್ದಾರೆ. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಸುದ್ದಿ. ಅವರು ಯಾರ ಹೆಂಡತಿ ಜೊತೆ ಓಡಿ ಹೋಗಿದ್ದಾರೆ ಎಂಬ ಸ್ಫೋಟಕ ಮಾಹಿತಿಯನ್ನು ನಾವು ಕ್ಷಣದಲ್ಲೇ ತೋರಿಸಲಿದ್ದೇವೆ. ಇದು ನಮ್ಮಲ್ಲೇ ಮೊದಲು ಲಾಟ್ವುಡ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ. ನಿಲ್ಸಿ, ನಂಗೆ ಅಂತ ಅವಮಾನ ಮಾಡ್ತಿದ್ರೆ ನನ್ನನ್ನು ಇಂಟರ್ವ್ಯೂ ಮಾಡೋದ್ ಬಿಟ್ಕೊಂಡ್ ಅದ್ಯಾರ ಶ್ರೀಕಾಂತ್ ಅಂದ್ರ ಇದ್ಯಾರ ಇನ್ಯಾರ ಹೆಂಡತಿ ಜೊತೆ ಓಡ್ಯಾರ. ಏನ್ ನಿಮ್ದಂಗಾರ? ಸರ್ ಸಾರಿ ಸರ್, ನಿಮ್ ಸಂದರ್ಶನ ನಾಳೆ ಕಂಟಿನ್ಯೂ ಮಾಡೋಣ. ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಸರ್, ನಮ್ಮಲ್ಲೇ ಮೊದ್ಲು ಅಂತ ಎಲ್ಲ ಚಾನಲ್ ಇದನ್ನ ಹೇಳು. ನಂಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ನೀವು ಇಂಟರ್ವ್ಯೂ ಮಾಡ್ಕೆ, ನಂಗ್ ಪ್ರಶ್ನೆ ಕೇಳಕ್ಕೆ, ನಾ ಉತ್ತರ ಹೇಳಕ್ಕೆ. ಇಲ್ಲ ಅಂದ್ರೆ ನಾವು ಕುಡುಕರೆಲ್ಲ ಸೇರಿ ನಿಮ್ಮ ಆಫೀಸ್ ಇದ್ರೆ ಒಂದು ಉಗ್ರ ಪ್ರತಿಭಟನೆ ಮಾಡೋದು. ಓಕೆ ಓಕೆ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಡಾಲರ್ ಎದುರು ರೂಪಾಯಿ ವಿನಿಮಯ 80 ರೂಪಾಯಿಗೆ ದಾಟಿದೆ. ಇದಕ್ಕೆ ನಿಜವಾದ ಕಾರಣ ಏನು? ಕುಡುಕರು ಭಾರತದ GDP ಹೆಚ್ಚಿಸಲು ಹೇಗೆ ಸಹಾಯ ಮಾಡ್ತಾರೆ ಹೇಳಿ? ಬೊಜ್ಜ ಆಯ್ತು. ಅದ್ಯಾರ ಶ್ರೀಕಾಂತ್ ಅದ್ಯಾರ ಹೆಂಡತಿ ಜೊತೆ ಓಡೋದ್ ನಮ್ರಲ್ಲ, ಅದೇ ನ್ಯೂಸ್ ಮುಂದುವರ್ಸಿ. ನಾ ಬಾಬಣ್ಣನ ಬಾರಿಗೆ ಒಂದ್ 98 ಆತಿ ಬರ್ತೆ.